ದಾಂಡೇಲಿಯ ಬಹುತೇಕ ಕಲಾವಿದರನ್ನು ಹೊಂದಿರುವ ಅರಿಂದಮ್ ಚಲನಚಿತ್ರ ಮೇ 16ರಂದು ರಾಜ್ಯವ್ಯಾಪಿ ಬಿಡುಗಡೆ. ದಾಂಡೇಲಿಯಲ್ಲಿ ಮಾಹಿತಿಯನ್ನು ನೀಡಿದ ಚಲನಚಿತ್ರ ತಂಡದ ಕಲಾವಿದರು. ಬಹುತೇಕ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಕಡೆ ಚಿತ್ರೀಕರಣಗೊಂಡ ಮತ್ತು ಬಹುಪಾಲು ದಾಂಡೇಲಿಯ ಕಲಾವಿದರೇ ನಟಿಸಿರುವ ಅರಿಂದಮ್ ಚಲನಚಿತ್ರವು ಮೇ 16ರಂದು ರಾಜ್ಯವ್ಯಾಪಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವಾಗಲಿದೆ ಎಂದು ಅರಿಂದಮ್ ಚಲನಚಿತ್ರದಲ್ಲಿ ನಟಿಸಿರುವ ಕಲಾವಿದರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾದ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ಅವರು ಹೇಳಿದರು. ಅವರು ಇಂದು ಬುಧವಾರ ಸಂಜೆ 7 ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ನಿರ್ದೇಶಕ ಹಾಗೂ ನಾಯಕ ನಟನಾಗಿರುವ ಕಲ್ಕಿ ಅಗಸ್ತ್ಯ ಅವರ ನೇತೃತ್ವದಲ್ಲಿ ಸಿದ್ಧಗೊಂಡ ಈ ಚಲನಚಿತ್ರವನ್ನು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಸ್ಥಳೀಯ ಕಲಾವಿದರನ್ನು ಪ್ರೋತ್ಸಾಹಿಸುವುದರ ಜೊತೆಯಲ್ಲಿ ಚಲನಚಿತ್ರದ ಯಶಸ್ಸಿಗೆ ಸಹಕರಿಸಬೇಕೆಂದು ಕರೆ ನೀಡಿದರು. ಇನ್ನೋರ್ವ ಕಲಾವಿದರಾದ ಹನುಮಂತ್ ಕಾರ್ಗೆ ಅವರು ಮಾತನಾಡಿ, ದಾಂಡೇಲಿಯಲ್ಲಿಯೇ ಈ ಚಲನಚಿತ್ರವನ್ನು ಬಿಡುಗಡೆ ಮಾಡಬೇಕೆಂಬ ಉದ್ದೇಶವಿತ್ತು. ಆದರೆ ಇಲ್ಲಿಯ ಚಲನಚಿತ್ರ ಮಂದಿರ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಚಲನಚಿತ್ರ ಬಿಡುಗಡೆಯಾಗುತ್ತಿರುವ ಮೇ 16ರಂದು ಹಳಿಯಾಳದ ಚಲನಚಿತ್ರ ಮಂದಿರಕ್ಕೆ ಹೆಚ್ಚಿನ ಕಲಾಭಿಮಾನಿಗಳು ಭೇಟಿ ನೀಡಿ ಈ ಚಲನಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಕರೆ ನೀಡಿದರು. ಕಲಾವಿದ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಕೋಶಾಧ್ಯಕ್ಷರಾದ ಶ್ರೀಮಂತ ಮದರಿ ಅವರು ಮಾತನಾಡಿ, ಮೇ 16ರಂದು ರಾಜ್ಯವ್ಯಾಪಿ ಈ ಚಲನಚಿತ್ರ ಬಿಡುಗಡೆಯಾಗುತ್ತಿದ್ದು, ಈ ಚಲನಚಿತ್ರದ ಯಶಸ್ಸಿಗೆ ಎಲ್ಲರೂ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಈ ಚಲನಚಿತ್ರದಲ್ಲಿ ನಟನೆ ಮಾಡಿದ ಕಲಾವಿದರುಗಳಾದ ಎಸ್ ಕುರುಡೇಕರ್, ದೇವೇಂದ್ರ ನವಳೆ, ಶಂಕರಯ್ಯ ಹಿರೇಮಠ್, ಯಲ್ಲಪ್ಪ ಬಡಿಗೇರ್, ಪ್ರವೀಣ್ ಸುಲಾಕೆ ಮೊದಲಾದವರು ಉಪಸ್ಥಿತರಿದ್ದರು. ಆತ್ಮೀಯರೇ, ಈ ಮೂಲಕ ತಮ್ಮಲ್ಲಿ ಕಳಕಳಿಯ ವಿನಂತಿ ಏನೆಂದರೆ, ದಿನಾಂಕ 16/5/2025ರಂದು ಅರಿಂದಮ್ ಅನ್ನುವಂತಹ ಕನ್ನಡ ಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಗೊಳ್ಳಲಿದೆ. ಈ ಚಿತ್ರವು ಎಲ್ಲ ಹೊಸ ಕಲಾವಿದರಿಂದ ಕಲ್ಕಿ ಅಗಸ್ತ್ಯ ಅನ್ನುವಂತಹ ನಟ ಹಾಗೂ ನಿರ್ಮಾಪಕರ ಒಂದು ಕನಸಿನ ಕೂಸಾಗಿದ್ದು, ಸಾವುದ್ ಅವರ ಒಂದು ನಿರ್ದೇಶನದಲ್ಲಿ ಅರಿಂದಮ್ ಅನ್ನುವಂತಹ ಪಿಕ್ಚರ್ ಬಿಡುಗಡೆ ಆಗ್ತಾ ಇದೆ. ಸುಮಾರು ಬಹುಪಾಲು ದಾಂಡೇಲಿಯ ಒಂದು ಔದ್ಯೋಗಿಕ ನಗರದಲ್ಲಿ ಒಂದು ಚಿತ್ರೀಕರಣಗೊಂಡಂತಹ, ಅದೇ ರೀತಿಯಾಗಿ ದಾಂಡೇಲಿಯ ಹಲವು ನುರಿತ ಕಲಾವಿದರು ನಟಿಸಿದಂತಹ ಒಂದು ಬಹು ಕನಸಿನ ಕೂಸಾದಂತಹ ಈ ಅರಿಂದಮ್ ಚಲನಚಿತ್ರವನ್ನು ತಾವು ತಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ನೋಡಿ ಮೊದಲನೆಯ ಬಾರಿಗೆ ಏನು ತಮ್ಮ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ, ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು. ಇದು ಬಹು ನಿರೀಕ್ಷಿತ ಹಾಗೂ ಬಹು ಆಕಾಂಕ್ಷೆ ಉಳ್ಳುವಂಥ ಚಿತ್ರವಾಗಿದ್ದು, ತಾವೆಲ್ಲರೂ ಕನ್ನಡ ಪ್ರೇಮಿಗಳು ಚಿತ್ರವನ್ನು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ, ಇದು ನಮ್ಮ ಒಂದು ಏನಂತಂದರೆ ಮನೆಯ ಮಕ್ಕಳು ಸಹೋದರರು ಅದು ನಿರ್ಮಿಸಿದಂತಹ ಒಂದು ಚಿತ್ರ. ಈ ಚಿತ್ರವನ್ನು ಯಾವ ರೀತಿಯಾಗಿ ಈ ಹಿಂದೆ ಉತ್ತರ ಕರ್ನಾಟಕದ ಹಲವಾರು ನಾಟಕಗಳು ಇರ್ಬೋದು, ಜಾನಪದ ಇರ್ಬೋದು, ಅದೇ ರೀತಿಯಾಗಿ ಚಲನಚಿತ್ರಗಳನ್ನು ಏನಂತಂತಂದ್ರೆ ಯಶಸ್ವಿಗೊಳಿಸಿದಂತಹ ಒಂದು ಇದು ಉತ್ತರ ಕರ್ನಾಟಕಕ್ಕೆ ಒಂದು ಖ್ಯಾತಿ ಇದೆ. ಅದೇ ರೀತಿಯಾಗಿ ಈ ಉತ್ತರ ಕರ್ನಾಟಕದ ಒಂದು ಕಲಾಭಿಮಾನಿ ಕಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತ ಕರೆದರು. ಅಂಥ ದೇವರುಗಳಾದ ತಾವು ಈ ಉತ್ತರ ಕರ್ನಾಟಕದ ಒಂದು ಏನಂತಂದರೆ ಯುವಕರು ಪ್ರಥಮ ಪ್ರಯತ್ನವನ್ನು ಮಾಡಿರುವಂಥದ್ದು ಅರಿಂದಮ್ ಚಲನಚಿತ್ರದ ಒಂದು ಪ್ರಯತ್ನ. ಕಾರಣ, ಈ ಚಿತ್ರವು ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂತಹ ಹಾಗೂ ಯುವಕರಿಗೆ ಒಂದು ಮಾರ್ಗದರ್ಶನ, ಒಂದು ಮಾದರಿಯಾಗುವಂತಹ ವಿಷಯವನ್ನು ವಿಷಯಾಧಾರಿತ ಚಿತ್ರವಾಗಿರುವುದರಿಂದ ಈ ಚಿತ್ರವನ್ನು ತಾವು ಹೆಚ್ಚು ನೋಡಿ ತಮ್ಮ ಸ್ನೇಹಿತರೊಂದಿಗೆ, ತಮ್ಮ ಕುಟುಂಬದೊಂದಿಗೆ ಹಾಗೂ ತಮ್ಮ ಸುತ್ತಲ ಪರಿಸರದ ಜನರೊಂದಿಗೆ ಒಂದು ಚಿತ್ರಕ್ಕೆ ಒಂದು ಪ್ರೋತ್ಸಾಹ ನೀಡುವ ಮೂಲಕ ಚಿತ್ರವನ್ನು ಯಶಸ್ವಿಗೊಳಿಸಬೇಕಂತಂದು ನಾವು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಚಿತ್ರವು ಇದೇ ದಿನಾಂಕ 16/5/2025ರಂದು ಕರ್ನಾಟಕದಾದ್ಯಂತ ಬಿಡುಗಡೆಯಾಗಲಿದೆ. ದಯವಿಟ್ಟು ತಾವು ಆದಷ್ಟು ಈ ಚಿತ್ರವನ್ನು ವೀಕ್ಷಿಸಿ ಚಿತ್ರದ ಒಂದು ಯಶಸ್ಸಿಗೆ ಕಾರಣೀಕರ್ತರಾಗಬೇಕಂತ ಈ ಮೂಲಕ ನಾನು ನನ್ನ ಕಲಾವಿದರ ಮಿತ್ರರು ಒಂದುಗೂಡಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ನಮ್ಮ ಹಿರಿಯ ಕಲಾವಿದರಾದಂಥ ಮುರ್ತುಜಾ ಆನೇಶ್ವರ್ ಮಾತಾಡಿದ್ದಾರೆ. ಈ ಅರಿಂದಮ್ ಚಿತ್ರ ದಾಂಡೇಲಿಯಲ್ಲಿ 90% ಮತ್ತು ಇಲ್ಲಿಯ ಎಲ್ಲ ಕಲಾವಿದರು ಮತ್ತು ನಟರಾಜ್ ನಾಟ್ಯ ಸಂಘದ ಕಲಾವಿದರು, ದಾಂಡೇಲಿ ಎಲ್ಲ ಕಲಾವಿದರು ಸೇರಿ ಈ ಚಲನಚಿತ್ರವನ್ನು ಮಾಡಿದ್ದೇವೆ. ಹಾಗಾಗಿ ನಮಗೊಂದು ಬೇಜಾರು ಏನು ಅಂತ ಹೇಳಿದರೆ, ನಾವು ದಾಂಡೇಲಿ ಈ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ರಯತ್ನ ಪಟ್ಟಿವಿ. ಅದೊಂದು ಇಲ್ಲ ಅಂತೇಳಿ ನಮ್ಗೆ ಭಾಳ ಮನಸ್ಸು ನೀವು ಆತ. ನಮ್ಮ ದಾಂಡೇಲಿ ಜನ ಎಲ್ಲರೂ ನಮ್ಮ ದಾಂಡೇಲಿ ಈ ಚಲನಚಿತ್ರವನ್ನು ಈ ಚಿತ್ರಮಂದಿರದೊಳಗೆ ನೋಡ್ತಿದ್ರು ಅಂತೇಳಿ ಖುಷಿ ಇತ್ತು.
ಅದಿರಲಿಲ್ಲ. ಹಾಗಾಗಿ ನಾವು ಹಳಿಯಾಳಲ್ಲಿ ಇಟ್ಕೊಂಡಿವಿ. ಹಳಿಯಾಳಿಗೂ ಬಂದು ದಾಂಡೇಲಿ ಜನ ಅಲ್ಲಿ ನೋಡಿ ನಾವೆಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು. ಮತ್ತು ಈ ಚಲನಚಿತ್ರ ಮಾಡಿದಂಥ ನಿರ್ದೇಶಕರಿಗೆ ಮತ್ತು ಈ ಚಲನಚಿತ್ರ ನಾಯಕರಿಗೆ ಇದರಲ್ಲಿ ಪಾತ್ರ ಮಾಡಿದಂಥ ಎಲ್ಲ ಕಲಾವಿದರಿಗೂ ಸಹಕಾರ ಆಕೈತಿ. ಯಾಕಂದ್ರೆ ದಾಂಡೇಲಿ ಒಳಗೆ ಮಾಡಿದಂಥ ಚಿತ್ರ ಪ್ರಥಮವಾಗಿ ಇದೊಂದು ಬೆಳ್ಳಿ ತೆರೆ ಮೇಲೆ ಬರ್ತಾ ಇದೆ ಅಂದರೆ ನಮಗೂ ಖುಷಿ ಐತಿ. ದಾಂಡೇಲಿಯವ್ರಿಗೂ ಆ ಖುಷಿ ಇರಬೇಕು. ಆ ಖುಷಿಯನ್ನು, ಆ ಸಂತೋಷವನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೆ. ಹೊಸ ಕಲಾವಿದರ ಒಡಗೂಡಿ ಈ ಚಿತ್ರವನ್ನು ನಿರ್ಮಾಣವಾಗಿದೆ. ಈ ಚಿತ್ರವನ್ನು ಇದೇ 16/5/2025 ಬಿಡುಗಡೆಯಾಗಲಿದೆ. ರಾಜ್ಯಾದ್ಯಂತ ಬಿಡುಗಡೆಯಾಗುವುದರ ಜೊತೆಗೆ ನಮ್ಮ ದಾಂಡೇಲಿಯಲ್ಲಿ ಆಗಬೇಕಾಗಿತ್ತು, ಈಗ ಹೇಳಿದಂತೆ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿ ಹಳೆಯಾಳದಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ಬಂದು ಆ ಚಿತ್ರವನ್ನು ವೀಕ್ಷಿಸಿ ನಮ್ಮಂಥ ಹೊಸ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ.